ಅನು ನೀವಾ? ಮತ್ತೇನು ಕಪ್ಪೆ ಅನ್ಕೊಂಡಿಯಾ? ಏನಾಯ್ತನು? ವಿಲನ್ನ ನೋಡಿ ಬೆಚ್ಚಿ ಬೀಳೋ ಪಾಪದ ಹೀರೋಯಿನ್ ತರ ಆಡ್ತಿದ್ಯಲ್ಲ. ರಿಮೆಂಬರ್, ಐ ಆಮ್ ಯುವರ್ ಹೀರೋ. ನನ್ ಹೀರೋ ಸರ್ ವಿಲನ್ ಸಿಕ್ಬಿದ್ನಾ? ಯಾವ ವಿಲನ್? ಈ ವಿಲನ್. ಕಣ್ ಮುಚ್ಚಿದ್ರು ಬರೀ ನನಗ್ ನಂಬರ್ಗಳೇ ಓಡಾಡ್ತಿದ್ದಾವೆ ಸರ್. ಅವ್ನ್ ಸಿಕ್ ಬೀಳೋವರ್ಗೂ ನನಗ್ ಸಮಾಧಾನ ಇಲ್ಲ ಸರ್. ಅನು, ವಾಟ್ಸ್ ರಾಂಗ್ ವಿತ್ ಯು? ನಾನು ಅದನ್ನ ನೋಡ್ಕೊಳ್ತೀನಿ ಅಂತ ಹೇಳ್ದೆ ತಾನೆ. ನೀನ್ ಯಾಕೆ ಅದನ್ನ ಅಷ್ಟೊಂದು ಗಂಭೀರವಾಗಿ ತಗೊಂಡಿದ್ಯಾ? ಸರ್ ವಾಟ್ಸ್ ರಾಂಗ್ ವಿತ್ ಯು? ನಮ್ ಕಂಪನಿ ಹಣನ ಮಿಸ್ಯೂಸ್ ಮಾಡ್ಕೊಳ್ತಿರೋ ಬಗ್ಗೆ ನಾನ್ ತಲೆ ಕೆಡಿಸ್ಕೊಳ್ಳೋದು ಸೀರಿಯಸ್ ವಿಷಯ ಅಲ್ವಾ? ಗುಡ್ ಮಾರ್ನಿಂಗ್ ಅಪ್ಪ. ಟೀ ಆಯ್ತಾ? ಇಲ್ಲ ಅಪ್ಪ, ಟೀ ಮುಂದೆ ಇಟ್ಕೊಂಡು ಆರ್ಯಸ್ ಅವ್ರಿಗೋಸ್ಕರ ಕಾಯ್ತಾ ಇದೀನಿ. ಅವ್ರ ವ್ಯಾಯಾಮ ಮುಗಿಸಿ ಬರ್ಬೇಕಿತ್ತು. ಇನ್ನು ಬಂದಿಲ್ಲ. ಯಾಕೋ ನಿನ್ ವಾಯ್ಸು ಡಲ್ ಆಗಿದೆಯಲ್ಲ ಬಂಗಾರ, ಏನಾಯ್ತು? ಏನಿಲ್ಲ ಅಪ್ಪ, ಬೆಳಗಿನ ಟೀನ ಇಬ್ರು ಒಟ್ಟಿಗೆ ಕುಡಿದ್ರೆ ಪ್ರೀತಿ ಹೆಚ್ಚಾಗುತ್ತೆ ಅಂತ ದೊಡ್ಡ ದೊಡ್ಡ ಡೈಲಾಗ್ ಎಲ್ಲ ಬಿಡ್ತಾರೆ. ಆದ್ರೆ ಅದಕ್ಕೆ ಅವ್ರು ಪುರ್ಸೊತೆ ಮಾಡ್ಕೊಳಲ್ಲ. ಹೋಗ್ಲಿ ಬಿಡಿ, ಏನ್ ವಿಷಯ ಹೇಳಿ. ಸರಿ, ನಾನು ನಿನ್ ಸಮಯ ತಿನ್ನಲ್ಲ, ವಿಷಯ ಬೇಗ ಹೇಳ್ಬಿಡ್ತೀನಿ. ನಾನು ನಿನಗೆ ಥ್ಯಾಂಕ್ಸ್ ಹೇಳಕ್ ಫೋನ್ ಮಾಡಿದೆ ಬಂಗಾರ. ಯಾಕಪ್ಪ? ನಮ್ಮ ರಾಜನಂದಿನಿ ಫ್ಯಾಬ್ರಿಕ್ ಡೀಲರ್ಶಿಪ್ ಮತ್ತೆ ನಮ್ಗೆ ಸಿಗ್ತಾ ಇದೆಯಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಬಂಗಾರ. ನಿಮ್ಮ ನಿಯಮಾವಳಿಯಲ್ಲಿ ಹೊಸ ಬದಲಾವಣೆ ಮಾಡಿದ್ದೀರಾ ಅಂತಾನೂ ತಿಳಿತು. ಸುಮಾರು 25 ವರ್ಷದಿಂದ ಆ ಬ್ರ್ಯಾಂಡ್ ಜೊತೆ ನಮ್ಮ ನಂಟಿತ್ತು. ಮುಗಿತಲ್ಲ ಅಂತ ಮನಸ್ಸು ಸ್ವಲ್ಪ ನೋವು ಕೂಡ ಆಗಿತ್ತು. ನಿನ್ನಿಂದ ಆ ನೋವೆಲ್ಲ ಮಾಯ ಆಯ್ತು. ಥ್ಯಾಂಕ್ಸ್ ಮಗಳೇ. ಅಪ್ಪ, ಇದು ನಾನ್ ಮಾಡಿದ್ದಲ್ಲ, ನಿಮ್ ಅಳಿಯಂದ್ರು ತಗೊಂಡಿರೋ ನಿರ್ಧಾರ ಇರ್ಬೇಕು. ನೀವ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಿನಗೆ ಹೇಳೋದು ಅವ್ರಿಗೆ ಹೇಳೋದು ಎರಡು ಒಂದೇ ಅಲ್ವಾ? ನೀನೇ ಅವ್ರಿಗೆ ತಿಳಿಸ್ಬಿಡು. ಅವ್ರ ಅನುಕೂಲ ನೋಡ್ಕೊಂಡು ನಾನೇ ಒಂದ್ಸಲ ಅವ್ರಿಗೆ ಫೋನ್ ಮಾಡ್ತೀನಿ. ಸರಿ ಅಪ್ಪ, ನಂಗೂ ಸಂತೋಷನೇ. ಸರಿ ಬಂಗಾರ, ಫೋನ್ ಇಡ್ತೀನಿ. ಸರ್, ಅಪ್ಪ ಫೋನ್ ಮಾಡಿದ್ರು. ಈ ಸರ ಯಾಕೆ ಹಾಕೊಂಡಿದ್ಯಾ? ಸರ್, ಈ ಸರ ರಾಜನಂದಿನಿ ಅವ್ರದ್ದು. ಅತ್ತಿಗೆ, ಅಮ್ಮ, ದಾದ ಯಾರು ಕಾಣಿಸ್ತಾನೆ ಇಲ್ಲ. ಹರ್ಷ, ಅನು ಈ ಮನೆಗ್ ಬಂದ್ಮೇಲೆ ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ತಿಂಡಿ ಮಾಡೋದನ್ನ ಯಾವತ್ತಾದ್ರೂ ಮಿಸ್ ಮಾಡಿದೀವಾ? ಇಲ್ಲ ತಾನೆ. ವೇಟ್, ಬರ್ತಾರೆ. ನೋಡ್, ಮಾಮಿನ್ಲೋ ಬಂದ್ರು, ದಾದಾ ಅನು ಬರ್ಬೇಕಷ್ಟೇ. ಆಗ್ಲೇ ಆರ್ಯ ಆಫೀಸಿಗೆ ಹೊರಟಾಯ್ತು ಮಾನ್ಸಿ.
ಅಮ್ಮ, ಆರ್ಯ ಸರ್ ತಿಂಡಿ ತಿಂದೇನು ಹೋದ್ರಾ? ಜಸ್ಟ್ ಈಗ ತಾನೇ ಹೇಳ್ದೆ, ಎಲ್ರು ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮಾಡೋದು ಊಟ ಮಾಡೋದು ಮಿಸ್ ಆಗಲ್ಲ ಅಂತ. ಅದಾಗ್ಲೇ ಸುಳ್ಳಾಗೋಯ್ತು. ಅನು, ಯು ನೋ ವಾಟ್, ಈ ತರ ತುಂಬಾ ಸಲ ಆಗಿದೆ. ಇದು ನಿನಗೆ ಈಗ ವಸ್ತು ಅಷ್ಟೆ. ಇಟ್ಸ್ ಓಕೆ. ಆಮೇಲೆ ನಿನ್ಗೆ ಆಫೀಸಲ್ಲಿ ಸಿಗ್ತಾರಲ್ವಾ, ಬಾ ತಿಂಡಿ ತಿಂಡಿ. ಇಲ್ಲ ಅಕ್ಕ, ನಾನು ಅವ್ರ ಹತ್ರ ಈಗ್ಲೇ ಮಾತಾಡ್ಬೇಕು. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಯಾಕತ್ತಿಗೆ ಫೋನ್ ರಿಸೀವ್ ಮಾಡಿಲ್ವಾ? ಅಮ್ಮ, ಫೋನ್ ರಿಸೀವ್ ಮಾಡ್ತಿಲ್ಲ ಅಲ್ಲ? ಸಾರಿ ಅನು, ನಾನ್ ನೆಕ್ಲೆಸ್ ಕೊಟ್ಟಿದ್ದು ಅವನ್ಗಿಷ್ಟ ಆಗ್ಲಿಲ್ಲ. ಅಮ್ಮ, ನೀವು ಬೇಜಾರ್ ಮಾಡ್ಕೋಬೇಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಈಗ ನಾ ಆಫೀಸ್ಗೆ ಹೊರಡ್ತೀನಿ. ತಿಂಡಿ ಮಾಡಲ್ವಾನು? ಬೇಡಮ್ಮ, ನಂಗೆ ಹಸ್ವಿಲ್ಲ, ಬರ್ತೀನಿ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಆರ್ಯ ಸರ್ ಬಂದ್ರಾ? ಅದು ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಮಹೇಶ್ ಅಣ್ಣ, ಗುಡ್ ಮಾರ್ನಿಂಗ್. ಆರ್ಯ ಸರ್ ಚೇಂಬರ್ ಅಲ್ಲಿ ಇದ್ದಾರಾ? ಇಲ್ಲ, ಚೇಂಬರ್ ಕಡೆ ಹೋಗಿಲ್ಲ, ನೋಡ್ಕೊ ಬರ್ತೀನಿ. ಇಲ್ಲ, ನಾನೇ ಹೋಗ್ತೀನಿ. ಓಕೆ. ಎಲ್ಲೋದ್ರು ಇವರು? ಹಾಯ್ ಅನು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್. ಮ್ಯಾಮ್, ಆರ್ಯ ಸರ್ ಎಲ್ಲಿ? ಅದನ್ನ ನಾನ್ ನಿನಗ್ ಕೇಳ್ಬೇಕಲ್ವಾ ಅನು? ಸರ್ ಇನ್ನ ಆಫೀಸಿಗೆ ಬಂದಿಲ್ಲ. ಸರ್ ಇನ್ನ ಮನೇಲಿದಾರಾ ಅಥವಾ ಹೊರಟು ಇನ್ನ ಆಫೀಸಿಗೆ ರೀಚ್ ಆಗಿಲ್ವಾ? ಅದು ಆಫೀಸಿಗೆ ಬರ್ತಾ ಅವ್ರು ನನ್ನ ಜೊತೆಗೆ ಬರ್ಲಿಲ್ಲ, ಅದಕ್ಕೆ ಕೇಳ್ದೆ. ಏನೇ, ಥ್ಯಾಂಕ್ ಯು. ಆರ್ಯ ಸರ್ ಜೊತೆಲಿ ಬರ್ದೇ ಇರ್ಬೋದು, ಆದ್ರೆ ಫೋನ್ ಮಾಡಕ್ಕೇನು? ಎಲ್ಲಿ ಹೋಗಿರ್ಬೋದು ಆರ್ಯ ಸರ್? ಅಮ್ಮ, ಏನ್ ಹಾಗ್ ನೋಡ್ತಿದ್ಯಾ? ಅಮ್ಮ ಯಾಕೆ ಹೀಗ್ ಮಾತಾಡ್ತಿದ್ದಾಳೆ ಅಂತನಾ? ನೀ ಟೀ ಕುಡಿತಾ ಎಂಜಾಯ್ ಮಾಡೋ. ನಿಮ್ ದಾದಾ ಬಗ್ಗೆ ಯೋಚನೆ ಮಾಡ್ತಾ ನಿಮ್ ಅದಕ್ಕೆ ರೂಮಲ್ಲಿ ಕೂತಿದ್ದಾಳೆ. ಅವಳಿಗೂ ಸ್ವಲ್ಪ ಟೀ ತಗೊಂಡೋಗ್ ಕೊಡು, ಅವಳು ರಿಲ್ಯಾಕ್ಸ್ ಆಗ್ತಾಳೆ. ನಿಮ್ ದಾದಾ ಎಲ್ಲಿದ್ದಾರೋ ಏನೋ ಅದು ಮುಖ್ಯ ಅಲ್ಲ, ನಿನಗ್ ಟೆನ್ಷನ್ನೇ ಇಲ್ಲ. ಮಾಮಿನ್ ಲಾ, ನಿಮಗ್ ಕೋಪ ಇರೋದು ನನ್ ಮೇಲೆ ಅಂತ ನಿಮ್ ಮಾತಲ್ಲೇ ಗೊತ್ತಾಗ್ತಿದೆ. ಪಾಪ ಹರ್ಷನ್ ಯಾಕೆ ಆಡ್ಕೋತಿದ್ದೀರಾ? ಮಾನ್ಸಿ, ಅಮ್ಮನ ಹತ್ರ ಹಾಗೆ ಮಾತಾಡಬೇಡ. ಸಾರಿ ಕೇಳು. ನೀನ್ ಸುಮ್ನಿರೋ ಹರ್ಷ. ಯಾವತ್ತಾದ್ರೂ ನಿಂಗ್ ಪೂರ್ತಿ ಜವಾಬ್ದಾರಿ ಬಿಟ್ಕೊಟ್ಟಿದ್ರೆ ತಾನೆ ನಿನಗೂ ಜವಾಬ್ದಾರಿ ತಗೋಬೇಕು ಅಂತ ಅನ್ಸೋದು. ದಿಢೀರ್ ಅಂತ ಬಂದು ನಿನ್ ದಾದಾ ಕಾಣ್ತಿಲ್ಲ ಅಂತ ಹೇಳ್ತಿದ್ದಾರೆ, ಅದಕ್ ನೀನೇನ್ ಮಾಡಕ್ಕಾಗತ್ತೆ? ಹೇಳ್ದೆ ಕೇಳ್ದೆ ಕಳ್ದೋಗೋದು ಬ್ರೋ ಇಲ್ಲ ಹಳೆ ಚಾಳಿ ತಾನೆ. ಮತ್ತೆ ಹಳೆ ಚಾಳಿ ವಾಪಸ್ ಆಗಿದೆ ಅಷ್ಟೇ. ಅದಕ್ಕೆ ಯಾಕೆ ನೀವ್ ಟೆನ್ಷನ್ ಮಾಡ್ಕೋತಿದ್ದೀರಾ ಮಾಮಿನ್ ಲಾ? ಮಾನ್ಸಿ, ಮಾಮಿನ್ ಲಾ, ನಿಜ ಹೇಳಿದ್ರೆ ನಿಮ್ಗೆ ಯಾಕೆ ಇಷ್ಟೊಂದು ಕೋಪ ಬರುತ್ತೆ? ಆಗ್ಲೇ ಅವ್ರ ಕೆಲ್ಸ ಒಂದ ಎರಡ ಎಲ್ಲೋ ಕೆಲ್ಸದ ಮೇಲೆ ಹೊರಗೋಗಿರ್ಬೇಕು ಅಂತ ನೀವೇ ಹೇಳಿದ್ರಿ. ಈಗ ನೀವೇ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಇವು ಮತ್ತೆ ಬ್ರೋ ಇನ್ ಲಾ ಒಂದೇ, ಯಾರ ಮೇಲೂ ನನಗ್ ನಂಬಿಕೆ ಇಲ್ಲ. ಮಾನ್ಸಿ, ಅಮ್ಮನ ಹತ್ರ ಈಗೆಲ್ಲ ಮಾತಾಡಬೇಡ ನೀನು. ಸಾರಿ ಕೇಳು, ಸಾರಿ ಕೇಳು. ಸಾರಿ, ಈ ಮನೇಲಿ ನಿಯತ್ತಾಗಿದ್ರೆ ಅದಕ್ಕೆ ಸಾರಿ ಕೇಳ್ಬೇಕಲ್ವಾ? ಹಾಗಿದ್ರೆ ನನ್ನ ಯಾವ್ದಾದ್ರು ನದಿ ಕರ್ಕೊಂಡೋಗಿ 3 ಸಲ ಮುಳುಗಿಸ್ಬಿಡು ಹರ್ಷ. ಯಾಕೆ ಹೀಗೆ ಮಾತಾಡ್ತಿದ್ಯಾ ಮಾನ್ಸಿ? ಅವಳೇನ್ ಸಾರಿ ಕೇಳ್ಬೇಕಾಗಿಲ್ಲ ಹರ್ಷ, ಬಿಡು. ಇಷ್ಟು ವರ್ಷ ಜೊತೆಗೆ ಇದ್ದು
ಮನೆಯವ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದು? ಟೇಕ್ ಕೇರ್ ಆಫ್ ಮಾನ್ಸಿ, ತಾತ ಎಲ್ಲೋದ್ರು? ಎಲ್ಲೇ ಇದ್ರು ಬೇಗ ಬರ್ಲಿ. ಇನ್ನೇನ್ ಹಬ್ಬ ಹತ್ರಕ್ ಬಂತು, ನಾವೆಲ್ಲ ಸೇರೋದಕ್ಕೆ ಇದೊಂದು ಒಳ್ಳೆ ಸಮಯ. ದಯವಿಟ್ಟು ಮನೆಯವರೆಲ್ಲ ನಮ್ಮನೆಗೆ ಹಬ್ಬಕ್ ಬರ್ಬೇಕು. ಸರಿ ಪುಷ್ಪ. ಸುಮ್ನೆ ಸರಿ ಅನ್ನೋದಲ್ಲಮ್ಮ, ನೀವಾಗ ಅನ್ನಲ್ಲ ಅಂತ ಗೊತ್ತು, ಆದ್ರೂ ಒತ್ತಾಯ ಮಾಡೇ ಕರೆಕ್ಟಿದ್ದೀನಿ. ಹೋದ್ಸಲ ಸಂಕ್ರಾಂತಿಗೆ ನಾವು ನಿಮ್ಮನೆ ಅತಿಥಿಗಳಾಗಿದ್ವಿ, ಈ ಸಲ ನೀವು ಒಟಾರಕ್ಕೆ ಬರ್ಲೇಬೇಕು. ಎಲ್ರು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಹಬ್ಬದ ಹೊತ್ಗಾದ್ರೂ ಆರ್ಯ ಬಂದ್ರೆ ಸಾಕು. ಇದನ್ನ ಬೀಗತಿಗೆ ಹೇಗೆ ಹೇಳಿ? ಹಲೋ ಅಮ್ಮ, ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ ಪುಷ್ಪ. ಸರಿ ಅಂದೆ. ಅಮ್ಮ, ಇನ್ನೊಂದ್ ವಿಷಯ, ಮಗಳನ್ನೂ ಅಳಿಯಂದ್ರೂ ಒಂದಿನ ಮುಂಚೆನೆ ಕಳಿಸ್ತೀರಾ? ಅನೂನ್ ಬೇಕಾದ್ರೆ ಇವತ್ತೇ ಕಳ್ಸ್ಕೊಡ್ತೀನಿ. ಅಳಿಯಂದ್ರು? ನಿಮ್ಗೆ ಗೊತ್ತಲ್ವಾ ಅವನ್ ಕೆಲ್ಸ ಯಾವಾಗ ಮುಗಿಯುತ್ತೋ ಏನೋ. ಸರಿ ಸರಿ ಆಯ್ತು. ಹಬ್ಬಕ್ಕೆ ನೀವೆಲ್ಲರೂ ತಪ್ಪದೆ ಬನ್ನಿ ಅಷ್ಟೇ. ಸರಿ, ಇಡ್ಲಮ್ಮ. ಸರಿ ಪುಷ್ಪ. ಅಮ್ಮ, ನಾನು ಬರ್ತೀನಿ. ಅನು, ಈಗಷ್ಟೇ ನಿಮ್ಮಮ್ಮ ಫೋನ್ ಮಾಡಿದ್ರು. ನಿನ್ನ ಮತ್ತೆ ಆರ್ಯನ ಹಬ್ಬಕ್ಕೆ ಕರೆದ್ರು. ನಾನು ಆರ್ಯನ್ ಬಗ್ಗೆ ಏನೂ ಹೇಳಕ್ ಹೋಗ್ಲಿಲ್ಲ, ಆದ್ರೆ ಅನು ಇವತ್ತೇ ಬರ್ತಾಳೆ ಅಂತ ಹೇಳಿದೀನಿ. ಕೆಲ್ಸ ಮುಗಿಸಿ ನೀನ್ ಅಮ್ಮನ್ ಮನೆಗೆ ಹೋಗ್ಬಾ. ಆರ್ಯನ್ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಯಾರಿಗೂ ಹೇಳ್ದೆ ಹೋದವನು ಯಾರಿಗೂ ಹೇಳ್ದೆ ಬರ್ತಾನೆ ಅಂತ ನಂಬಿದೀನಿ. ಬರ್ತಾನೆ. ಅದೇ ನಂಬಿಕೆಲೆ ನಾನು ಇದ್ದೀನಿ ಅಮ್ಮ. ಶಶಿ ಅಣ್ಣ, ನನ್ನ ಲಗೇಜ್ ಕಾರಲ್ಲಿಡಿ. ಅದಕ್ಕೆ ನಾನು ರೆಡಿ. ಆಫೀಸ್ ಹೊರಡೋಣ? ಸರಿ ಬಾವಾ, ನಾನು ಆಫೀಸ್ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೊರಡ್ತೀನಿ. ಓ ಗುಡ್. ಎನಿಥಿಂಗ್ ಸ್ಪೆಷಲ್ ಇಲ್ಲ ಜಸ್ಟ್ ಕ್ಯಾಶುವಲ್ ವಿಸಿಟ್? ಹಬ್ಬಕ್ಕೆ ಕರೆದಿದ್ದಾರೆ. ಎಲ್ರನ್ನೂ ಕರೆದಿದ್ದಾರೆ. ಓ ವಾವ್. ಹಾ ಬಾವಾ, ನೀವೆಲ್ರೂ ಬನ್ನಿ. ನೀವು ವಾಪಸ್ ಬರ್ಬೇಕಾದ್ರೆ ನಾನು ನಿಮ್ ಜೊತೆ ಬರ್ತೀನಿ. ಸರಿ ಅದಕ್ಕೆ ಈಗ ಆಫೀಸ್ಗೆ ಹೋಗೋಣವಾ? ಕಮ್. ಬಾಯ್ ಅಮ್ಮ. ಬಾಯ್ ಮಾನ್ಸಿ. ಬಾಯ್ ಬಾಯ್. ನಾನೇನೋ ಹೇಳಕ್ ಬರ್ತಿದ್ದೀನಿ ಅಂತ ಗೊತ್ತಿದ್ದೆ ಮಾಮಿನ್ಲ ನನ್ನ ಮಾತಾಡ್ಸೆ ಹೊರಟೋದ್ರು. ನನ್ನ ಮಾತಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ ನನಗೆ ಗೊತ್ತು. ಹೇಳಿದ್ದನ್ನೇ ಹೇಳಿ ನನಗೂ ಸಾಕಾಗಿದೆ. ಈ ಸಲ ನಾನೇ ಏನೋ ಒಂದು ಮಾಡ್ತೀನಿ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್. ಏನು ಇತ್ತೀಚೆಗೆ ಆರ್ಯ ಸರ್ಗಿನ ಹರ್ಷ ಸರ್ ಹೆಚ್ಚು ಆಫೀಸಲ್ಲಿ ಕಾಣಿಸ್ತಿದಾರಲ್ವಾ? ಹಾ ಹೌದು. ಹರ್ಷ ಸರ್ ಪಕ್ಕದಲ್ಲಿ ಯಾರಿದ್ದಾರೆ ನೋಡಿ. ಮೋಸ್ಟ್ಲಿ ಎಲ್ಲ ಅವ್ರ ಅಡ್ವೈಸೇ ಅನ್ಸುತ್ತೆ. ಅನು, ಅನು ಸರ್ ಇವತ್ತು ಕೂಡ ಆಫೀಸಿಗೆ ಬಂದಿಲ್ವಾ? ಇಲ್ಲ. ಬಟ್ ವೈ? ಅವರು ಬೇರೆ ಕೆಲ್ಸದ ಮೇಲೆ ಹೊರಗೆ ಹೋಗಿದ್ದಾರೆ. ಅವ್ರು ಇಲ್ಲಿಲ್ಲ. ಇಲ್ಲಿಲ್ವಾ? ಅಂದ್ರೆ ಅಂದ್ರೆ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ ಮ್ಯಾಮ್. ಐ ಮೀನ್ ಔಟ್ ಆಫ್ ಕಂಟ್ರಿ, ವಿದೇಶಕ್ಕೆ ಹೋಗಿದ್ದಾರೆ. ವಾಟ್ ಸರ್, ಫಾರಿನ್ಗೆ ಹೋಗಿದ್ದಾರಾ?
ಬಟ್ ಸರ್ ನನ್ಗೆ ಹೇಳ್ದೆ ಅಬ್ರಾಡ್ಗೆ ಹೋಗ್ಬಿಟ್ರಾ? ಆತರ ಯಾವ್ದು ಅಪಾಯಿಂಟ್ಮೆಂಟ್ಸ್ ಫಿಕ್ಸ್ ಆಗಿರ್ಲಿಲ್ವಲ್ಲ? ಅದು ಬೇರೆ ಕೆಲ್ಸದ ಮೇಲೆ ಹೋಗಿದಾರ ಮ್ಯಾಮ್. ಜೇಂಡೆ, ಹಾಗಿದ್ರೆ ನಿಮಗ್ ಗೊತ್ತಿರ್ಬೇಕು ಅಲ್ವಾ? ಟಿಕೆಟ್ಸ್ ಎಲ್ಲ ನೀವೇ ಬುಕ್ ಮಾಡಿರ್ಬೇಕು. ಯಾವ ಕಂಟ್ರಿಗೆ ಹೋಗಿದ್ದಾರೆ ಸರ್? ಜೇಂಡೆ ಸರ್ ಎಲ್ಲಿಗೆ ಹೋಗಿದ್ದಾರೆ? ಅದು ಮಿರಾಜಿ ಅನು ಹೇಳಿದ್ರಲ್ಲ. ಬಟ್ ವೇರ್, ವಿಚ್ ಕಂಟ್ರಿ? ಅದನ್ನು ಹೇಳೋ ಆಗಿಲ್ಲ, ಸ್ವಲ್ಪ ಕಾನ್ಫಿಡೆನ್ಷಿಯಲ್. Confidential. Fine then. I hope he's doing good. ಹಾಯ್ ಅಕ್ಕ. ಹಾಯ್ ಬಾವಾ. ವಾಟ್ ಅ ಸರ್ಪ್ರೈಸ್. ಅರೆ ಅನು, ಇಷ್ಟು ಬೇಗ ವಾಪಸ್ ಬಂದ್ಬಿಟ್ಯಾ? ಕೆಲಸ ಎಲ್ಲ ಇಷ್ಟು ಬೇಗ ಮುಗ್ದೋಯ್ತಾ? ನಾವು ಬೇಗ ಬರ್ಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಕ್ಕ, ಆದ್ರೆ ಸ್ವಲ್ಪ ಕೆಲ್ಸ ಇತ್ತು. ಅವರು ಯಾರಮ್ಮ? ಅಳಿಯಂದ್ರು. ಅವ್ರೇನಂದ್ರು? ಬರ್ತಾರಾ? ಅಮ್ಮ ಬಂದಿದಾರ ನೋಡು. ಹ್ಞೂ ಅಮ್ಮ, ನಿಮ್ ಅಳಿಯಂದ್ರು ಸಿಕ್ಕಾಪಟ್ಟೆ ಬಿಸಿ. ಅವ್ರು ಕೆಲ್ಸ ಅಂದ್ರೆ ಕೆಲ್ಸ. ನನ್ನ ಹತ್ರ ಮಾತಾಡೋದಕ್ಕೆ ಅವ್ರಿಗೆ ಸಮಯ ಇಲ್ಲ. ಅದಕ್ಕೆ ಈ ಬೊಕ್ಕೆನ ನನಗೆ ಕಳಿಸಿ ಸಾರಿ ಅಂತ ಕೇಳ್ತಿದ್ದಾರೆ. ಅವ್ರು ಎಷ್ಟೇ ಬಿಸಿ ಇದ್ರು ನನಗ್ ಸರ್ಪ್ರೈಸ್ ಕೊಡೋದನ್ನಂತೂ ಮಿಸ್ ಮಾಡಲ್ಲ. ಅನು, ನೀನ್ ಯಾವಾಗಿಂದ ಇಷ್ಟು ಚೆನ್ನಾಗಿ ಸುಳ್ಳು ಹೇಳೋದನ್ನ ಕಲ್ತೆ? ಯಾಕೆ ಮುಚ್ಚಿಡ್ತಿದೆ ಬಂಗಾರ? ಅಳಿಯಂದ್ರು ಎಲ್ಲಿದ್ದಾರೆ? ಆಕ್ಚುಲಿ ಬ್ರೋ ಇಲ್ಲ ಅನುನ ನೋಡೋದಿಕ್ಕೆ ಇಲ್ಲ ಬಂದಿರ್ತಾರೆ ಅನ್ಕೊಂಡಿದ್ದೆ. ಬಟ್ ಐ ಆಮ್ ರಾಂಗ್. ಬ್ರೋ ಇಲ್ಲ ಇಲ್ಗೂ ಬಂದಿಲ್ಲ. ಅನು, ರಮ್ಯಾ, ನಿನ್ ಫ್ರೆಂಡ್ ಜೊತೆ ಆಮೇಲೆ ಮಾತಾಡು. ಮನೆಗೆ ನೆಂಟರು ಬಂದಿದ್ದಾರೆ. ಸರಿ, ಹಾಗಿದ್ರೆ ಬ್ರೋ ಇಲ್ಲ ಬರಲ್ಲ, ನಾವ್ ಇನ್ನೊಂದ್ಸಲ ಬರ್ತೀವಿ. ಹೇಗಿದ್ರು ಹಬ್ಬಕ್ಕೆಲ್ಲ ಸೇರ್ತಿದೀವಲ್ಲ, ಆಗ್ಲೇ ಹೊಟ್ಟೆ ಕುತ್ಕೊಂಡು ಊಟ ಮಾಡೋಣ. ಹರ್ಷ, ಹೊರಡೋಣವಾ? ನಾವು ಬರ್ತೀವಿ. ಒಂದ್ ನಿಮಿಷ ಕೂತ್ಕೊಳ್ಳಿ, ಬರ್ತೀನಿ. ಅರ್ಶಿನ ಕುಂಕುಮ ತಗೊಳ್ಳಿ. ಇದೆಲ್ಲ ಯಾಕೆ? ಪರವಾಗಿಲ್ಲ. ಅಯ್ಯಯ್ಯೋ, ಮುತ್ತೈದೆ ಅರ್ಶಿನ ಕುಂಕುಮನ ಬೇಡ ಅನ್ಬಾರ್ದು. ಇದನ್ನೆಲ್ಲ ಹೇಗ್ ತಗೊಳ್ಳೋದು? ಕೂತ್ಕೊಳ್ಳಿ, ಹೇಳ್ತೀನಿ. ಅರ್ಶಿನ ಕೆನ್ನೆಗೆ ಹಚ್ಕೊಳ್ಳಿ, ಕುಂಕುಮನ ಹಣೆಗೆ ಮತ್ತೆ ತಾಳಿಗೆ ಇಟ್ಕೊಳ್ಳಿ. ಆಮೇಲೆ ಹೂವು, ಹಣ್ಣು, ಎಲೆ ಅಡಿಕೆ, ಬ್ಲೌಸ್ ಪೀಸ್ನ ತಗೊಳ್ಳಿ. Sounds so funny. ಇದನ್ನೆಲ್ಲ ಮಾಡೋದ್ರಿಂದ ಗಂಡ ತುಂಬಾ ಚೆನ್ನಾಗಿರ್ತಾರೆ ಅಂತಲ್ವಾ? ಅನು ಇದನ್ನ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಬಟ್ ನಾನೇ ಸ್ವಲ್ಪ ವೀಕ್.
ಬಟ್ ಯು ನೋ ವಾಟ್, ನನ್ನ ಗಂಡ ಯಾವಾಗ್ಲೂ ನನ್ನ ಜೊತೆನೆ ಇರ್ತಾನೆ. ಥ್ಯಾಂಕ್ಸ್ ಫಾರ್ ದಿಸ್. ಅನುನ ಕರ್ದ್ಯಾ ರಮ್ಯಾ, ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಅವಳು ತುಂಬಾ ಅಳ್ತಿದ್ಲು ಕಣೋ. ಪುಷ್ಪ ಆಂಟಿ ಬೇರೆ ಆಮೇಲೆ ಮಾತಾಡ್ಕೊಂತ ಗದ್ರು ಬಿಟ್ರು. ಹಂಗೂ ಮೇಲಿರ್ತೀನಿ ಬಾ ಅಂತ ಹೇಳ್ಬಿಟ್ ಬಂದೆ. ಅಲ್ಲ, ಏನು ಸರಿಯಾಗಿ ಯಾರ ಹತ್ರನೂ ಹೇಳ್ಕೊಳ್ಳಿಲ್ಲ ಅಂದ್ರೆ ಅವಳಿಗೆ ಯಾರ್ ತಾನೇ ಸಹಾಯ ಮಾಡ್ತಾರೆ? ನಾವು ಮಾಡ್ತಿಲ್ವಾ ರಮ್ಯಾ? ಅನು ಮತ್ತೆ ಆರ್ಯ ಸರ್ ಒಂದಕ್ಕೆ ಇಷ್ಟೆಲ್ಲ ಮಾಡ್ತಿದೀವಿ. ಈ ಸಲ ನಾವು ಜಗಳ ಫಿಕ್ಸ್ ಮಾಡೋದು ನಾವೇ. ಜಗಳ ಅಂತ ನೀನೇ ಡಿಸೈಡ್ ಮಾಡ್ಬಿಟ್ಯಾ? ಅವಳ ಮುಂದೆ ಹಿಂಗೆಲ್ಲ ಮಾತಾಡ್ಬೇಡ ನೀನು. ಇಲ್ಲ ಇಲ್ಲ ರಮ್ಯಾ, ಅನು ಮತ್ತೆ ಆರ್ಯ ಸರ್ ಮಧ್ಯ 1000 ಜಗಳ ಆಗಿರ್ಬೋದು, ಅದಕ್ಕೆ 1000 ಕಾರಣ ಇರ್ಬೋದು. ಆದ್ರೆ ಅವ್ರು ಒಂದಕ್ಕೆ ಒಂದೇ ಕಾರಣ, ಅದು ನಂಬಿಕೆ. ನಿನ್ ಕೋಪ ನ್ಯಾಯವಾಗ್ತದೆ, ಆದ್ರೆ ನಾನು ಆಡ್ತಿರೋ ಮಾತುಗಳು ನಿಜ ಅಲ್ಲ ಅಂತ ದಯವಿಟ್ಟು ಅನ್ಕೋಬೇಡ. ನನಗೆ ನಿನ್ ಮೇಲಿರೋ ಪ್ರೀತಿ, ಕಾಳಜಿ, ನಂಬಿಕೆ ಇದ್ಯಾವುದು ಸುಳ್ಳಲ್ಲ. ನಿಂತ್ಕೊಳ್ಳಯ್ಯ. ಆಗ್ಲಿಂದ ನೋಡ್ತಾ ಇದ್ದೀನಿ ಆ ಹುಡುಗಿಂದ ಬಿದ್ದು ಕಾಟ ಕೊಡ್ತಾ ಇದೀಯ. ಜನರನ್ನೆಲ್ಲ ಕರೆಸಿ ನಾಕೇಟ ಹಾಕಿಸಿದ್ರೇನೆ ನಿಮ್ಮಂತವ್ರಿಗೆಲ್ಲ ಬುದ್ಧಿ ಬರೋದು. ನೀನೇ ನಮ್ಮ ಸುಮ್ನೆ ಇದೀಯ, ಕೂಗಿ ಗಲಾಟೆ ಮಾಡಕ್ಕಾಗಲ್ವಾ? ತಲೆ ನೆರೆದ್ರು ಬುದ್ಧಿ ನೆರೆದಿಲ್ವಲ್ಲ ಈ ಮನುಷ್ಯನ್ಗೆ. ಈ ಚಿಕ್ಕ ಹುಡುಗಿ ಹಿಂದೆ ಬೀಳ್ತೀಯಲ್ಲ, ನಿನ್ ಹೆಂಡತಿ ಮಕ್ಳಿಗೆ ಗೊತ್ತಾದ್ರೆ ಏನನ್ನಲ್ಲ. ಹೋಗಾಗು, ನಿನ್ ಭಾವ ನನ್ ಜೊತೆ ಇಲ್ಲಿ. ಪರವಾಗಿಲ್ಲ ಅಜ್ಜಿ, ನಾನು ಹೋಗ್ತೀನಿ, ನೀವ್ ಹೋಗಿ. ಹೋಗ್ತೀಯಾ? ನಿನ್ಗೇನ್ ಭಯ ಇಲ್ವಾ? ಇಲ್ಲ. ಇವನೇನಾದ್ರೂ ಹಿಂದೆ ಬಿದ್ರೆ ಪೊಲೀಸ್ಗಳು. ಹಲೋ ಸರ್. ರಮ್ಯಾ, ಅನು ಬಂದ್ಲಾ? ಇಶ್ಯೂ ಓಕೆ? ಸೇಫ್ ಆಗಿದ್ದಾಳೆ ತಾನೆ? ಹಾ ಸರ್, ಸೇಫ್ ಆಗಿ ಬಂದಿದ್ದಾಳೆ. ಅವಳು ಆರಾಮಾಗಿದ್ದಾಳ? ಅದ್ ಗೊತ್ತಿಲ್ಲ ಸರ್. ರಮ್ಯಾ, ಅವಳನ್ನ ನೋಡ್ಕೊ. ನಾನು ಅಲ್ಲಿ ಬರೋವರೆಗೂ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನೀನು. ಪ್ಲೀಸ್ ರಮ್ಯಾ. ಥ್ಯಾಂಕ್ ಯು ರಮ್ಯಾ. ಶಾಬಾಷ್, ನೀವಿಬ್ರು ನನ್ನ ಕೈಲೇ ಕಂಡುಹಿಡಿಯೋಕಾಗ್ತಿರೋ ಅಷ್ಟು ಒಳ್ಳೆ ನಟರು. ರಮ್ಯಾ, ನೀನು ಪ್ರೀತಿ ಬಗ್ಗೆ ಅಷ್ಟೆಲ್ಲ ಲೆಕ್ಚರ್ ಕೊಟ್ಟೆ. ಸಂಪತ್, ಸಂಸಾರದ ಬಗ್ಗೆ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ದೆ. ನನಗ್ ಹೀಗ್ ಗೊತ್ತಾಗ್ತಿದೆ, ನೀವಿಬ್ರು ಪ್ಲಾನ್ ಮಾಡ್ಕೊಂಡೆ ನನ್ನ ಹತ್ರ ಬಂದ್ ಮಾತಾಡಿದ್ದು ಅಂತ. ಆರ್ಯ ಸರ್ ಜೊತೆ ಸೇರ್ಕೊಂಡು ನನ್ನನ್ನ ಯಾಮಾರ್ಸಿದ್ರ? ಹೇಳಿ, ಅವ್ರಿಗೋಸ್ಕರ ಕಾದಿದ್ದಕ್ಕೆ ಬೆಲೆನೇ ಇಲ್ದಂಗಾಯ್ತು ಅಂತ. ಅಲ್ಲಾನು ಏನು ಮಾತಾಡ್ಬೇಡ ರಮ್ಯಾ. ಸ್ನೇಹ ಮತ್ತೆ ಪ್ರೀತಿ ನಾನ್ ನಂಬಿದ ಹಾಗಿಲ್ಲ ಅಂತ ತೋರ್ಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅನು, ಅನು, ನಾವು ಯಾವತ್ತೂ ಒಬ್ರನ್ನೊಬ್ರು ಬಿಟ್ಕೊಡೋ ಮಾತೇ ಇಲ್ಲ. ಯಾಕಂತಂದ್ರೆ ಏನೇ ಬರಲಿ, ನಾವು ಮಾನಸಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ಸದಾ ಒಂದೇ ಆಗಿರ್ತೀವಿ.
ಆ ತಂದೆ ನಾನು ನಿನಗೆ ಅದನ್ನೇ ಹೇಳ್ತೀನಿ. ನೀನು ನನ್ನನ್ನು ಆಡ್ಕೋ, ನಗು, ಕಿಂಡಲ್ ಮಾಡು, ಸಹಿಸ್ಕೋತೀನಿ. ಆದರೆ ಈ ಥರ ಡೈಲಾಗ್ ಎಲ್ಲ ಹೊಡಿಬೇಡ, ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನಿನ್ನ ಲವ್ ಸ್ಟೋರಿ ಸ್ವಲ್ಪ ಎತ್ತರದಲ್ಲಿದೆ ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಎತ್ತರದಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಪ್ಲೀಸ್ ನಾನು ಬಿಟ್ಟು. ನಾನು ಇಲ್ಲದೆ ಇದ್ರು ಅನುವಿಂದ ಇರೋಕ್ಕಾಗತ್ತೆ ಅನ್ನೋ ಯೋಚನೆನೇ ನನ್ನ ಕೊಲ್ತಾ ಇದೆ ಚೇಟಿ. ಅಳಿಯಂದ್ರೆ ಬನ್ನಿ 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 ಬನ್ನಿ. ಅಳಿಂದ್ರೆ ಅಳಿಂದ್ರೆ ಅನು ಬರ್ಲಿಲ್ವಾ? ಅನು ಇಲ್ಲಿಲ್ವಾ? ಈಗಷ್ಟೇ ಆಫೀಸ್ ನೋಡ್ತೀನಿ ಅಂತ ಹೊರಟ್ಲಲ್ಲ. ಹಾಗಾದ್ರೆ ಅವಳ ಆಫೀಸ್ಗೆ ಹೋಗಿರ್ತಾಳೆ, ನೀವು ಹೋಗ್ಲಿಲ್ವಾ? ಪುಷ್ಪ, ಎಲ್ಲ ಆಮೇಲೆ ಮಾತಾಡಿದ್ರೆ ಅಳಿಯಂದ್ರಿಗೆ ಸ್ವಲ್ಪ ಚುಟ್ಟಿ ಟೀ ಮಾಡ್ಕೊಂಡ್ ಬೇಗ. ಬೇಡ ಬೇಡ, ನಾನು ಬರ್ತೀನಿ. ಅದು ಅನು ಇಲ್ಲೇ ಇರ್ತಾಳೆ, ಬಂದು ಕರ್ಕೊಂಡು ಹೋಗೋಣ ಅಂತ ಬಂದೆ. ಪರವಾಗಿಲ್ಲ, ನಾನು ಬರ್ತೀನಿ. ಅಳಿಂದ್ರೆ ಅನು ಸಿಕ್ಕಿದ ತಕ್ಷಣ ಒಂದ್ ಫೋನ್ ಮಾಡಿ ಹೇಳಿ. ಅಂದ್ರೆ ಅವಳು ಹೋಗುವಾಗ ಗಡ್ಬಿಡಿಲಿ ಏನು ಸರಿಯಾಗಿ ಹೇಳಲಿಲ್ಲ, ಅದಕ್ಕೆ. ನೀವು ಚಿಂತೆ ಮಾಡಬೇಡಿ, ನಾನು ನೋಡ್ಕೊಳ್ತೀನಿ ಬರ್ತೀನಿ.